ಇಂದಿನ ಅತಿಥಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಜೂನ್ 28ರಿಂದ ವಿಧಾನಸಭೆ ಕಲಾಪ ಆರಂಭ ಆಗುತ್ತೆ. ಸಿದ್ದರಾಮಯ್ಯವರು ಯಾವ ರೀತಿಯ ಶಸ್ತ್ರಾಭ್ಯಾಸ ಮಾಡ್ಕೊಳ್ತಾ ಇದ್ರಿ? ಈಗಾಗಲೇ 28ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥದ್ದು ಮುಖ್ಯವಾಗಿ ಅದು ಮುಂದುವರೆದ ಬಜೆಟ್ ಸೆಷನ್. ಅದು ಎಲ್ಲ ಇಲಾಖೆಗಳ ಮೇಲೆ ಚರ್ಚೆ ಆಗಬೇಕು. ಇಲಾಖಾ ಬೇಡಿಕೆಗಳ ಮೇಲೆ ಚರ್ಚೆಯಾಗಿ ಅವು ಅಸೆಂಬ್ಲಿ ಅವಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಜೊತೆಗೆ ಪ್ರವಾಹ ಪರಿಹಾರದ್ದು ಇವತ್ತಿನವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರು ಮಾಡಿಲ್ಲ. ಯಾವುದೇ ಅವರು ಬಜೆಟ್ನಲ್ಲಿ ಹೇಳಿದಂಥ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲಿಕ್ಕೆ, ಜನರಿಗೆ ತಲುಪಿಸಲಿಕ್ಕೆ ಈ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಅಲ್ಲ, ಒಂದು ಪ್ರಶ್ನೆ ಇರತಕ್ಕಂಥದ್ದು, ಇವೆಲ್ಲ ಹೇಳ್ತಾ ಇದ್ರಿ ಆಗ್ತಾ ಇಲ್ಲ, ಯಾವ್ಯಾವ ವಿಚಾರಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಒಂದು ಭರವಸೆಗಳನ್ನು ಸಿಗ್ತಾ ಇಲ್ಲ, ಸರ್ಕಾರದಿಂದ ಪರಿಹಾರ ಆಗ್ತಾ ಇಲ್ಲ ಅನ್ನೋದು. ಅಂದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ಭಯ ಇಲ್ಲ, ಸಿದ್ದರಾಮಯ್ಯ ಅಂದ್ರೆ ಯಾರಿಗೂ ಕೂಡ ಭಯ ಇಲ್ಲ, ಅಂದ್ರೆ ಅಷ್ಟು ದುರ್ಬಲ ಪ್ರತಿಪಕ್ಷ ನಾಯಕ ಅನ್ನುವಂತ ಮಾತನ್ನು ನೇರವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಅವರು ಸ್ವತಃ ದುರ್ಬಲವಾಗಿರೋದ್ರಿಂದ ಅವರ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಇನ್ನೊಬ್ಬರ ಮೇಲೆ ಆ ತರ ಆರೋಪ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಸಿದ್ದರಾಮಯ್ಯ ದುರ್ಬಲ ಪ್ರತಿಪಕ್ಷ ನಾಯಕ ಅಲ್ಲ, ನಾಟ್ ಎಟ್ ಆಲ್, ಸಾಧ್ಯನೇ ಇಲ್ಲ. ಅಲ್ಲ, ದೇವೇಗೌಡರು ಹೇಳ್ತಾರೆ ಮತ್ತು ಜೆಡಿಎಸ್ ನಾಯಕರು ಹೇಳ್ತಾರೆ ಪ್ರತಿಪಕ್ಷ ಬಹಳಷ್ಟು ಸ್ಟ್ರಾಂಗ್ ಆಗಿದ್ರೆ ಈ ಸರ್ಕಾರ ಹೆದರ್ತಾ ಇತ್ತು, ಯಡಿಯೂರಪ್ಪ ಹೆದರ್ತಾ ಇದ್ರು, ಅಂದ್ರೆ ಪ್ರತಿಪಕ್ಷನೇ ಸ್ಟ್ರಾಂಗ್ ಇಲ್ಲ. ದೇವೇಗೌಡರು ಏನ್ ಹೇಳ್ತಾರೆ, ಅವರು ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಅಲ್ಲ, ನಾವು ಸ್ಟ್ರಾಂಗ್ ಅಂತ ಹೇಳ್ತಾರೆ ಅವರು, ದೇವೇಗೌಡ ಹೇಳೋದು ನಾವು ಸ್ಟ್ರಾಂಗ್, ಕಾಂಗ್ರೆಸ್ ಸ್ಟ್ರಾಂಗ್ ಅಲ್ಲ, ಅಂದ್ರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಲ್ಲ. ಅವ್ರ ಮನೆಯಲ್ಲಿ ಸ್ಟ್ರಾಂಗ್ ಅವರು ಅಷ್ಟೇ ಇರಬೇಕು. ಬಟ್ ಯಡಿಯೂರಪ್ಪನವರು ಯಾಕೆ ಅವರಿಗೆ ಜನರು ಕಂಡ್ರೆ, ವಿರೋಧ ಪಕ್ಷದವ್ರು ಕಂಡ್ರೆ ಭಯ ಯಾಕಿಲ್ಲ ಅಂತಂದ್ರೆ, ಅವರು ನಿರ್ಲಜ್ಜ ಮನುಷ್ಯ. ಬಹುಶಃ ಕರ್ನಾಟಕ ಕಂಡಂತ ಅತ್ಯಂತ ನಿರ್ಲಜ್ಜ ಮುಖ್ಯಮಂತ್ರಿ ಆಗಿರೋದ್ರಿಂದ, ಆತ್ಮಾಭಿಮಾನ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿ ಆಗಿರೋದ್ರಿಂದ, ನಿಮಗೆ ಎಷ್ಟೇ ಟೀಕೆಗಳು ಬಂದರೂ ಕೂಡ, ಎಷ್ಟೇ ಆರೋಪಗಳಿದ್ರೂ ಕೂಡ ಅಂತವ್ರು ಬಂಡರ ಆಗ್ಬಿಡ್ತಾರೆ. ಹಾಗಾಗಿ ಅವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಒಂದು ಗಾದೆ ಇದೆಯಲ್ಲ, ಆ ರೀತಿ ಆಗ್ಬಿಟ್ಟಿದ್ದಾರೆ. ಅಲ್ಲ, ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ವಿಶ್ವಾಸ ತೆಗೆದುಕೊಂಡಿದ್ಯಾ? ತಾವು ಹೇಳ್ತಾ ಇದ್ರಿ ಶಾಸಕರನ್ನ, ನಾಯಕರನ್ನ ವಿಶ್ವಾಸ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ತೀರಿ. ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ವಿಶ್ವಾಸ ತೆಗೆದುಕೊಂಡಿದ್ಯಾ? ಕಾಂಗ್ರೆಸ್ ಪಕ್ಷ ವಿಶ್ವಾಸಕ್ಕೆ ತಗೊಳ್ಳದೆ ಹೋದ್ರೆ ನಾನು ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ವಿಶ್ವಾಸ ತಗೊಂಡೇ ನಾನು ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಂದುವರಿತಾ ಇರ್ತಕ್ಕಂಥದ್ದು. ಶಾಸಕರ ಎಲ್ಲ ಕೋಆಪರೇಷನ್ ಇರೋದ್ರಿಂದ, ಅವರೆಲ್ಲ ಬೆಂಬಲ ಇರೋದ್ರಿಂದಲೇ ನಾನು ಅಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಹೆಸರಿಗೆ ಮಾತ್ರ ಪ್ರತಿಪಕ್ಷ ನಾಯಕ, ಎಲ್ಲವೂ ಹೈಕಮಾಂಡ್ ಅಲ್ಲಿದೆ, ಕೆಲವು ನಾಯಕರ ಹಿಡಿತದಲ್ಲಿದ್ದಾರೆ, ಅವರಿಗೆ ಕೈ ಕಟ್ಟದಂಗಾಗಿದೆ, ಕಾಲ್ ಕಟ್ಟದಂಗಾಗಿದೆ. ಸಿದ್ದರಾಮಯ್ಯ ನಿಜವಾದ ಸಿದ್ದರಾಮಯ್ಯ ಆಗುವುದಿಲ್ಲ. ಶಾಸಕಾಂಗ ಪಕ್ಷದ ನಾಯಕನಾಗಿ ಕೆಲಸ ಮಾಡಲಿಕ್ಕೆ ಹೈಕಮಾಂಡ್ ನಿಂದ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ. ಮತ್ತೆ ಹಾಗಿದ್ದು ಯಾರಿಂದ ಅಡ್ಡಿ ಇಲ್ಲ? ಅಲ್ಲ, ನಿಮ್ಗೆ ಯಾರಿಂದ ಅಡ್ಡಿ ಇರೋದು? ಯಾರಿಂದಲೂ ಅಡ್ಡಿ ಇಲ್ಲ. ದುರಂತ ಅಂದ್ರೆ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಅದರ ವಿರುದ್ಧ ಪ್ರತಿಪಕ್ಷ ಸ್ಟ್ರಾಂಗ್ ಇಲ್ಲ ಅಂತ. ಇಟ್ ಇಸ್ ಟೋಟಲಿ ರಾಂಗ್. ಅಷ್ಟೊಂದು ಸುಲಭವಾಗಿ ವಿರೋಧ ಪಕ್ಷವನ್ನ ತಗೊಳ್ಳಿಕ್ಕೆ ಯಡಿಯೂರಪ್ಪನವರು ಆಗೋದಿಲ್ಲ. ಬಂಡತನ ಬಂದ್ಬಿಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ, ಸರ್ಕಾರಕ್ಕೆ ನೀವೆಷ್ಟೇ ಚುಚ್ಚಿದ್ರೂ ಕೂಡ ಅವರು ಇನ್ಸೆನ್ಸಿಟಿವ್ ಆಗಿ ಉಳಿದುಬಿಡ್ತೀರ. ಹಾಗಾಗಿ ಅಂದ್ರೆ ಇಂಜೆಕ್ಷನ್ ನಡೆಯಲ್ಲ ಈ ಸರ್ಕಾರಕ್ಕೆ, ಚರ್ಮಕ್ಕೆ ಇಂಜೆಕ್ಷನ್ ಇದಕ್ಕೆ ಯಾವ ಇಂಜೆಕ್ಷನ್ ಕೊಟ್ಟರು ಕೂಡ ಅದು ಪರಿಣಾಮ ಬೀರಲ್ಲ. ಇವತ್ತು ಈ ಸರ್ಕಾರದಲ್ಲಿರ್ತಷ್ಟು ಭ್ರಷ್ಟಾಚಾರ, ಇಲ್ಲಿರ್ತಕ್ಕಂಥ ಮಂತ್ರಿಗಳು ಮಾಡೋ ಅಷ್ಟು ಭ್ರಷ್ಟಾಚಾರ ಹಿಂದೆ ಕಳೆದ 30 ವರ್ಷಗಳಿಂದ ನಾನು ಸರ್ಕಾರಗಳು ನೋಡಿದ್ದೀನಿ. ಯಾವ ಸರ್ಕಾರನೂ ಕೂಡ ಇಷ್ಟು ಲಜ್ಜೆಗೆಟ್ಟು ಭ್ರಷ್ಟಾಚಾರ ಮಾಡಿರಲಿಲ್ಲ. ಸುಳ್ಳುಗಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಬಂದಿರಲಿಲ್ಲ. ಕಾಂಗ್ರೆಸ್ ವಾಚನ ಆಗಿಲ್ಲ. ಒಬ್ಬೊಬ್ಬರು ಒಂದ್ ಕಡೆ ದಿಕ್ಕಲ್ಲಿ, ಸಿದ್ದರಾಮಯ್ಯ ಒಂದ್ ದಿಕ್ಕಲ್ಲಿ, ಡಿ.ಕೆ. ಶಿವಕುಮಾರ್ ದಿಕ್ಕಲ್ಲಿ, ಇನ್ನೊಬ್ಬರು ಒಂದ್ ದಿಕ್ಕಲ್ಲಿ. ಇಟ್ ಇಸ್ ನಾಟ್ ಕರೆಕ್ಟ್. ಪಕ್ಷ ಹೋರಾಟ ಮಾಡಬೇಕು ಅನ್ನೋದು ನಾನು ಒಪ್ಕೊಳ್ತೀನಿ. ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ಅವ್ರು ಮಾಡ್ತಾ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ. ಎಲ್ಲ ಮಾಡಬೇಕು. ಜನರು ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಸೈಲೆಂಟ್ ಆಗಿರ್ತಾರೆ. ಎಷ್ಟೇ ತಪ್ಪುಗಳ ಸರ್ಕಾರ ಮಾಡಿದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಯಾವಾಗ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಜನರಲ್ ಎಲೆಕ್ಷನ್ ಬಂದಾಗ, ಅಸೆಂಬ್ಲಿ ಚುನಾವಣೆ ಬಂದಾಗ, ಆಗ ಅವರ ಎಲ್ಲಾ ಕೋಪಗಳನ್ನ, ಎಲ್ಲಾ ಅಸಮಾಧಾನಗಳನ್ನ, ಎಲ್ಲಾ ತೃಪ್ತಿಯನ್ನ ಮತದಾನದ ಮೂಲಕ ವ್ಯಕ್ತ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗ ನೀವು ಪ್ರತಿಪಕ್ಷ ಏನು ಕಡಲು ಕಟ್ಟೆ ಹಾಕಿದ್ರಿ? ಒಂದೇ ಒಂದು ವರ್ಷ ನಾನು ಆಗಿರೋದು. ಒಂದು ವರ್ಷದಲ್ಲಿ ಸರ್ಕಾರ ಯಡಿಯೂರಪ್ಪ ಎದುರೋಗ್ಬೇಕಾಗಿತ್ತಲ್ಲ. ಯಾವನು ಮುಖ್ಯಮಂತ್ರಿ ಆದವನು ಒಬ್ಬ ವಿರೋಧ ಪಕ್ಷದವ್ರಿಗೆ ಎದುರ್ಕೊಂಡು ನಡಿಕೊಂಡು ಸರ್ಕಾರ ಬಿಟ್ಟು ಓಡೋಗ್ತಾರ? ಈ ಮುಖ್ಯಮಂತ್ರಿ ಇಷ್ಟೊಂದು ದಿ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ಇನ್ನೊಬ್ಬರನ್ನು ವೀಕ್ ಅಂತ ಹೇಳಲಿಕ್ಕೆ ವಾಟ್ ರೈಟ್ ಹಿ ಹ್ಯಾಸ್? ಗಾಜಿನ ಮನೇಲಿ ಇದ್ಕೊಂಡು ಇನ್ನೊಬ್ಬರ ಮೇಲೆ ಕಲ್ಲು ಹೊಡೆಯಕ್ಕೆ ಹೋಯ್ತಾವೆ. ನಿಮ್ಮ ಮನೆ ಗಾಜಿನ ಮನೆ, ಈಗ ನನ್ನ ಅವ್ರ ಮನೆ, ನಿಮ್ಮ ಮನೆ ಗಾಜಿನ ಮನೆ, ನಮ್ಮ ಮನೆ ಗಾಜಿನ ಮನೆ ಅಲ್ಲ, ಅವ್ರ ಮನೆ ಗಾಜಿನ ಮನೆ.
ಹಾಲಪ್ಪ ಜೈಲು ಇರಬೇಕಾಗಿತ್ತಲ್ಲ. ಈ ಮುಖ್ಯಮಂತ್ರಿ ಆಸ್ಪತ್ರೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾ ಇದಾರಲ್ಲ, ಇವರು ಕಾನೂನು ರಕ್ಷಣೆ ಮಾಡೋರ? ಕಾಂಗ್ರೆಸ್ನವ್ರಿಗೆ ಕಾರಣ ಅಂತಾನೆ ಈ ಸರ್ಕಾರ ಬರಕ್ಕೆ. ಇವತ್ತು ಜನಗಳಿಗೆ ಭಾವನೆ ಏನ್ ಬಂದ್ಬಿಟ್ಟಿದೆ ಅಂದ್ರೆ, ನೀವು ಪ್ರಾಮಾಣಿಕರನ್ನು ಕೂಡ ಅಪ್ರಾಮಾಣಿಕರ ತರ ನೋಡ್ತಾರೆ. ಪ್ರಾಮಾಣಿಕರು ಒಂದೇ ರೀತಿ ಆಗ್ಬಿಟ್ಟಿದೆ. ಎಲ್ಲರೂ ನೀವು ಚುನಾವಣೆ ಟೈಮಲ್ಲಿ ಹೋಗಿ ನೋಡ್ಬೇಕು, ಅಯ್ಯೋ ನಾವು ಯಾರು ಬಂದರೂ ನಾವು ಕಷ್ಟ ತಪ್ಪೋಯ್ತದ ಅಂತಕ್ಕಂಥ ಭಾವನೆ ಬರ್ತದೆ. ಈಗ ಇತ್ತೀಚೆಗೆ ನಡೆದಂತ ಚುನಾವಣೆಗಳು, ಬಿಬಿಎಂಪಿ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆ, ಬೈ ಎಲೆಕ್ಷನ್ಗಳು, ಹಣದ ಒಳೆ ಹರಿಸ್ಬಿಟ್ಟಿದ್ದಾರೆ ಅವರು. ಎವ್ರಿಬಡಿ ನೋಸ್. ಬಟ್ ಆದ್ರೂ ಜನ ಸುಮ್ಮನೆ ಇರ್ತಾರೆ, ಮತ್ತೆ ದುಡ್ಡು ತಗೋತಾರೆ ಅನೇಕ ಜನ. ಇವತ್ತು ಚುನಾವಣೆಗಳು ಜನಪ್ರಿಯತೆ ಮೇಲೆ, ಪಕ್ಷದ ಜನಪ್ರಿಯತೆ ಮೇಲೆ, ಸರ್ಕಾರದ ಜನಪ್ರಿಯತೆ ಮೇಲೆ ನಡೀತವೆ ಅಂತಕ್ಕಂಥದ್ದೇನಿಲ್ಲ. ಅಂದ್ರೆ ಬಿಜೆಪಿ ಚುನಾವಣೆಯನ್ನು ನಡೆಸೋದ್ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅನ್ನು ಕೂಡ ಮುಜುಗರಕ್ಕೀಡು ಮಾಡಿದೆ, ನಾಚಿಕೆ ಪಡುವ ರೀತಿಯಲ್ಲಿ ಚುನಾವಣಾ ವ್ಯವಸ್ಥೆ ಹಾಳು ಮಾಡಿದ್ದಾರೆ. ಎಸ್ ಕಾಂಗ್ರೆಸ್ ಪಕ್ಷನೂ ನಾಚಿಕೆಬೇಕು, ಜೆಡಿಎಸ್ ನಾಚಿಕೆಬೇಕು. ಅಷ್ಟರ ಮಟ್ಟಿಗೆ ಲಜ್ಜೆಗೆಟ್ಟು ಚುನಾವಣೆ ನಡೆಸಿದ್ದಾರೆ. ಚುನಾವಣಾ ಭ್ರಷ್ಟಾಚಾರ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಸಾಧನೆ ಅದು. ಯಡಿಯೂರಪ್ಪನವ್ರ ಸಾಧನೆ ಏನಪ್ಪ ಅಂತಂದ್ರೆ, ಆಪರೇಷನ್ ಕಮಲ ಮಾಡಿದ್ದು, ಚುನಾವಣೆಗಳಲ್ಲಿ ಯಥೇಚ್ಛವಾಗಿ ಅವರು ಗಳಿಸಿರ್ತಕ್ಕಂಥ ಕಪ್ಪು ಹಣನ ಖರ್ಚು ಮಾಡಿರ್ತಕ್ಕಂಥದ್ದು, ಆ ಮೂಲಕ ಚುನಾವಣೆ ಗೆದ್ದಿರ್ತಕ್ಕಂಥದ್ದು. ಅದೇ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಡೆಯಲಿಲ್ಲ ಅವರ ಹಣ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ, ನಾನು ಎಲ್ಲಾ ಜಿಲ್ಲೆಗಳಿಗೆ ಹೋಗಿದ್ದು ಬಂದೆ, ಎಲ್ಲ ಕಡೆ, ಯಾಕಂದ್ರೆ 66-67% ವೋಟ್ ಹಾಕಿರೋದು ಗ್ರಾಮೀಣ ಪ್ರದೇಶ. ಸಮಾವೇಶ ಮಾಡಕ್ಕೆ ಕೊಟ್ಟಿದ್ವಿ, ಈಗ ನಾವು ಸಮಾವೇಶ ಮಾಡ್ತೀವಿ, ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿಸ್ತೀವಿ. ಈಗ ಸಮಾವೇಶ ಅದು ಸಾಧನೆಗಳ ಸಮಾವೇಶ ಅಲ್ಲ, ವೈಫಲ್ಯಗಳ ಸಮಾವೇಶ. ಅದು ಜನ ವಿರೋಧಿ ಸಮಾವೇಶ, ಜನರಿಗೆ ಮಾಡಿರ್ತಕ್ಕಂಥ ದ್ರೋಹದ ಸಮಾವೇಶ. ಅದು ಯಾವ ಭರವಸೆಯನ್ನ ಅವರು, ಇಂಥ ಭರವಸೆಯನ್ನ ನಾವು ಸಂಪೂರ್ಣವಾಗಿ ಈಡೇರಿಸಿದ್ದೀವಿ ಜನಗಳಿಗೆ, ಪ್ರಮುಖವಾದಂಥ ಭರವಸೆಗಳನ್ನ ಅಂತ ಹೇಳಿ ಜನರ ಮುಂದೆ. ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ 24 ಗಂಟೆ ಕೊಡಕ್ಕಾಗಲಿಲ್ಲ. 2 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡಕ್ಕಾಗಲಿಲ್ಲ. 3 ಲಕ್ಷ ಮನೆ ಕಟ್ತೀವಿ ಪ್ರತಿ ವರ್ಷ ಅಂತ ಆಗಲಿಲ್ಲ. 10,000 ಮೆಗಾವ್ಯಾಟ್ 5 ವರ್ಷಗಳಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡ್ಲಿಕ್ಕೆ ಆಗಲ್ಲ. ಒಂದೇ ದಿನ ಆಗುತ್ತೇನ್ರಿ ಅಂತ ಮಗ ಆಗ್ಬೇಕಾದ್ರೆ ಈಶ್ವರಪ್ಪನಿಗೆ ಬುದ್ಧಿನೇ ಇಲ್ಲ. ನಾನು ಹೇಳ್ತೀನಿ, 2 ರೂಪಾಯಿಗೆ ಅಕ್ಕಿ ಕೊಡೋದು ಲಾಸ್ಟ್ 6 ತಿಂಗಳೆಲ್ಲ ಕೊಡೋದು. ಅದು ಈ ಕಾರ್ಯಕ್ರಮಗಳೆಲ್ಲ ಸರ್ಕಾರ ಬಂದು ಮೊದಲನೇ ದಿನದಿಂದ ಪ್ರಾರಂಭ ಆಗಬೇಕು. ಬಂಡ್ರು ಮತ್ತೆ ನಿರ್ಲಜ್ಜ ಜನ ಇವರು. ಅಂದ್ರೆ ನಿಮ್ ಮಾತು ಕೇಳಲ್ಲ ಯಡಿಯೂರಪ್ಪನವರು, ಆಗಲಿ ಸರ್ಕಾರ ಮಾತು ಕೇಳಲ್ಲ. ನಿಮ್ ಮಾತು ಕೇಳೋ ಸ್ಥಿತಿಯಲ್ಲಿ ಅವರಿಲ್ಲ. ಇವತ್ತೇನಾದ್ರೂ ಕೇಂದ್ರ ಸರ್ಕಾರದ ಅನುದಾನಗಳು ಇಲ್ಲದೆ ಹೋದ್ರೆ ಈ ಸರ್ಕಾರದ ಸಾಧನೆ 0. ಸಿದ್ದರಾಮಯ್ಯ ಜೊತೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ತೆಗೆದುಕೊಳ್ತೇನೆ ಒಂದು ಬ್ರೇಕ್. ಸೂಪರ್ ಫಾಸ್ಟ್ ಫೀಚರ್ಸ್ ನೊಂದಿಗೆ ಹೊಸ ಲೆಮನ್ IQ 707 ಮತ್ತು IT 717 ಇದರ ಸ್ಪೀಡ್ ಬೆರಗುಗೊಳಿಸುತ್ತದೆ. ಐ ಹೋಪ್ ಒಬ್ಬರನ್ನೊಬ್ಬರು ಇಷ್ಟಪಡ್ತಾರೆ. निगाहों की दूरियां, हमराहों की दूरियां, फना सभी दूरियां. ಎಷ್ಟು ದೂರ ಹೋಗ್ತಿರೋ ಅಷ್ಟೇ ಹತ್ರ ಬರ್ತೀರಾ. सभी दूरियां. ಲೆಟ್ಸ್ ಗೋ. ಆಲ್ಟೋ. ಕೇಳಿ, ನನ್ನ ಕನ್ನಡಕ ಎಲ್ಲಾದ್ರೂ ನೋಡಿದ್ರ? ಕೊಟ್ರೆ ಏನ್ ಬೇಕು ಕೊಡ್ತೀನಿ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಯಾವ ವಸ್ತು ಇದೆಯೋ ಅದನ್ನು ಹುಡುಕಾಡೋದು ಯಾಕೆ? ನಿಮ್ಮ ಬಳಿ ಚಿನ್ನದ ಶಕ್ತಿ ಇರುವಾಗ ಬೇರೆ ಲೋನ್ಗಳು ಯಾಕೆ? ಮಣಪ್ಪುರಂ ಗೋಲ್ಡ್ ಲೋನ್ ಲೈಫ್ ಅನ್ನು ಮಾಡುವುದು ಸುಲಭ. ಇನ್ನೊಂದು ನೀರಿನ ಬಾಟಲ್ ಪ್ಲೀಸ್. ಐ ಹೋಪ್ ನನ್ನ ಫ್ರೆಂಡ್ಸ್ ಇಲ್ಲಿಗೆ ಬರೋದಿಲ್ಲ ಅಂತ. ನಿನ್ನಾಣೆ, ನೋ ಚಾನ್ಸ್. ಇಲ್ಲಿಗೆ ಬರ್ತಾರೆ, ಎಲ್ಲ ಕಡೆನೂ ಬಂದ್ಬಿಡ್ತಾರೆ. ಇಲ್ಲ, ನೀನ್ ಹೇಳೋದ್ ಸರಿ. ನನ್ ಕೂಡ ಫ್ರೆಂಡ್ಸ್ ಇದ್ದಾರೆ. ಅವ್ರು ಎಂದಾದ್ರೂ ಬಂದ ನೋಡಿದ್ಯಾ? ಇಲ್ಲ ಇಲ್ಲ ಇಲ್ಲ, ಇಲ್ಲ. ತಪ್ಪು ತಿಳ್ಕೊಬೇಡ, ಬಟ್ ನಿನ್ನ ಫ್ರೆಂಡ್ಸ್ ಇನ್ಸೆನ್ಸಿಟಿವ್, ತುಂಬಾ ಇನ್ಸೆನ್ಸಿಟಿವ್.